ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಿಣಿ ರಾಜೇಶ್ ವ್ಲಾಗ್ಸ್. ಡೇ 2 ಇನ್ ವಗ್ಯಾನಿಕಲ್ ಫಾಲ್ಸ್. ಇವತ್ತು ನಾವು ಹೋಗ್ತಿದ್ದೀವಿ ಬೋಟಿಂಗ್ಗೆ. ಮಕ್ಕಳಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದಾರೆ, ಸಖತ್ ಖುಷಿಯಾಗಿ. ಟಿಕೆಟ್ ತಗೊಂಡ್ ಬಂದ್ಮೇಲೆ ಎಲ್ಲರೂ ಸೇಫ್ ಜಾಕೆಟ್ಸ್ ಹಾಕೊಂಡು ತೆಪ್ಪದಲ್ಲಿ ಕುತ್ಕೊಂತಿದೀವಿ. ನಾನು ಮಕ್ಕಳು ರಾಯೇಶು ಒಂದು ತೆಪ್ಪದಲ್ಲಿ ಕುತ್ಕೊಂಡ್ವಿ. ಹೇಮಾ, ದಿವ್ಯಾ, ಮೋಹನಣ್ಣ, ಯಶು ಅನ್ನ ಬೇರೆ ಇನ್ನೊಂದು ತೆಪ್ಪದಲ್ಲಿ ಬಂದ್ರು. ಅಷ್ಟು ಜನ ಒಂದ್ರಲ್ಲಿ ಆಗಲ್ಲ ಅಂತ ಹೇಳಿದ್ದಕ್ಕೆ 2 ತಗೊಂಡ್ವಿ ನಾವು. ಮಕ್ಕಳಂತೂ ಫುಲ್ ಧೈರ್ಯವಾಗಿ ಕೂತಿದ್ದಾರೆ. ನನಗೆ ಸ್ವಲ್ಪ ನೀರಂದ್ರೆ ಭಯ ಆಗ್ತಿದೆ, ಬಟ್ ಸೇಫ್ ಜಾಕೆಟ್ ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ. ಎಲ್ಲ ಓಕೆ, ಬಟ್ ಸೇಫ್ ಜಾಕೆಟ್ಸ್ ಸ್ವಲ್ಪ ಇರಿಟೇಟ್ ಆಗ್ತಿದೆ. ನಮ್ಗೆ ಬೇಡ, ತೆಗೆದ್ಬಿಡ್ತೀವಿ, ನನ್ಗೆ ದೊಡ್ಡದು ಅಂತೆಲ್ಲ ಹೇಳ್ತಿದ್ರು. ಕೊಳ್ಳೇಬೇಕಪ್ಪ ಸೇಫ್ ಅಂತ ಹೇಳ್ಬಿಟ್ಟು ಹಾಕೊಂಡು ಒಂದಷ್ಟು ದೂರ ಆದ್ಮೇಲೆ ಅಲ್ಲಿ ಮತ್ತೆ ನಾವ್ ಇಳ್ದು ಇನ್ನೊಂದಷ್ಟು ದೂರ ನಡೆಯೋದಿತ್ತು. ನಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಒಂದಷ್ಟು ಫೋಟೋಸ್ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ತೆಪ್ಪದನ್ನ ನಿಲ್ಸ್ಕೊಳಕ್ ಹೇಳಿ ನಾವು ಫೋಟೋಸ್ ತಕೊಂತಿದೀವಿ. ಸಖತ್ ಖುಷಿಯಾಗಿತ್ತು ಮಕ್ಳಿಗಂತೂ. ಇಷ್ಟೇ ನಾವು ಬೋಟಿಂಗ್ ಅಂದ್ರು ಇಲ್ಲ ಇನ್ನು ಮುಂದೆ ಇದೆ, ಕರ್ಕೊಂಡು ಹೋಗ್ತಿದೀನಿ ಅಂತ ಕರ್ಕೊಂಡು ಹೋಗ್ತಿದೀವಿ. ಬಟ್ ಅಲ್ಲಿ ಹತ್ತು ಇಳ್ದು ಅಪ್ಪ ಸುಸ್ತಾಗ್ಬಿಡ್ತು. ಇನ್ನೊಂದು ಕಡೆಯಿಂದ ಬೋಟಿಂಗ್ ಸ್ಟಾರ್ಟ್ ಮಾಡಕ್ಕೆ ಹತ್ಕೊಂಡ್ವಿ. ಫುಲ್ ಖುಷಿ ಆಗ್ಬಿಡ್ತು. ಮಕ್ಳಂತೂ ಅಂತ ಅರ್ಚಾಡ್ತಿದ್ರು. ಬಟ್ ನೀರ್ ಕಮ್ಮಿ ಇತ್ತು, ಆದ್ರೂ ನಾವು ಬೋಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಷ್ಟಿದ್ರೆ ಅಷ್ಟೇ ಸಾಕು, ಮಕ್ಕಳನ್ನ ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡು ಹೊರಡ್ತಿದೀವಿ. ಫೋಟೋಸ್ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಒಂದ್ ಸ್ವಲ್ಪ ನೀರ್ ಕಮ್ಮಿನೇ ಇತ್ತು, ಫ್ಲೋ ಸಹ ಎಲ್ಲೂ ಇರ್ಲಿಲ್ಲ. ಅಲ್ಲಲ್ಲಿ ಸಣ್ಣ ಸಣ್ಣ ಫಾಲ್ಸ್ ಇತ್ತು ಅಷ್ಟೇ. ನೋಡಿ ಆ ತರ ತೆಪ್ಪನು ತಿರುಗಿಸ್ತಾರೆ. ನಮ್ದು ತಿರುಗಿಸಿ ಅಂಕಲ್ ಅಂತ ಮಕ್ಳೆಲ್ಲ ಕೇಳ್ತಿದ್ರು. ಸ್ವಲ್ಪ ದೂರ ಆದ್ಮೇಲೆ ತಿರುಗಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಲ್ಲಿ ಫಿಶಿಂಗು ಮಾಡ್ತಿದ್ರು. ಅಲ್ಲಿ ಕಾಮನ್ ಅಂದ್ರೆ ಫಿಶಿಂಗು. ಫಿಶ್ ಅಂತೂ ಹೋದಾಗಿಂದ ಬರೋರ್ಗು ಫಿಶ್ ತಿಂತಾನೆ ಇರ್ತಾರೆ. ನಾವೇ ಎಲ್ಲ ಅಲ್ಲಿ ಬಂದಿರೋರು ಎಲ್ಲಾರು ಇಷ್ಟಪಟ್ಟು ಫಿಶ್ ತಿಂತಿದ್ರು. ನಾವು ಒಂದ್ ಕಡೆ ಹೇಮಾ ಅವ್ರನ್ನ ಹಿಂದೆನೆ ಫಾಲೋ ಮಾಡ್ತಿದ್ರು. ಇನ್ನೊಂದ್ ತೆಪ್ಪದಲ್ಲಿ ನಮ್ಮನ್ನು ರೊಟೇಟ್ ಮಾಡಿ ಅಂತ ಕೇಳ್ತಿದ್ರು. ಇರಿ ಮಾಡ್ತೀನಿ ಅಂತ ಅವರು ಒಂದ್ ಸ್ವಲ್ಪ ಮಕ್ಕಳನ್ನ ಕಾಯಿಸ್ತಿದ್ರು. ಸ್ವಲ್ಪ ಹೊತ್ತು ಎಕ್ಸೈಟ್ಮೆಂಟ್ ಇರ್ಲಿ ಅಂತ ಅನ್ಸುತ್ತೆ. ಮಾಡ್ತೀನಿ ಅಂತ ಸ್ವಲ್ಪ ಹಾಗೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಇದ್ರು. ಅಲ್ಲಲ್ಲಿ ಸ್ವಲ್ಪ ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಇತ್ತು. ಅಲ್ಲಿಗೆ ಹತ್ರ ಕರ್ಕೊಂಡು ಹೋಗ್ತೀವಿ, ನೆನೆಸ್ತೀವಿ ಮಕ್ಕಳನ್ನ, ಓಕೆನಾ ಅಂತ ಕೇಳಿದ್ರು. ಬಟ್ ನಾವು ಬೇಡ ಅಂತ ಹೇಳಿದ್ವಿ. ಫ್ರೆಶ್ ಅಪ್ ಆಗಿ ಬಂದಿದೀವಿ, ನೆನೆಸ್ಬೇಡಿ, ಜಸ್ಟ್ ಹತ್ರ ಕರ್ಕೊಂಡು ಹೋಗಿ ನಾವು ಒಂದಷ್ಟು ಫೋಟೋಸ್ ವಿಡಿಯೋಸ್ ಮಾಡ್ಕೊಂತೀವಿ ಸಾಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅವ್ರನ್ನ ಹತ್ರ ಕರ್ಕೊಂಡು ಹೋಗಿ ನಮ್ಗೆ ನೀಟಾಗಿ ಎಲ್ಲ ತೋರಿಸಿ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ತೋರಿಸುದು. ನಾವು ದುಡ್ಡು ಎಷ್ಟೇ ಕೊಟ್ಟಿರ್ಬೋದು, ಬಟ್ ನಮ್ಗೆ ಅದನ್ನ ಎಕ್ಸ್ಪ್ಲನೇಷನ್ ಆಗ್ಲಿ, ನೋಡ್ಕೊಳ್ಳಿ, ಕರ್ಕೊಂಡು ಹೋಗಿದೀವಿ ಅಂದಿರ ನೀಟಾಗಿ ನಮ್ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ಕರ್ಕೊಂಡು ಹೋದ್ರು. ಈಗ ತೆಪ್ಪನ ರೌಂಡ್ ಮಾಡಿಸ್ತಿದ್ದಾರೆ. ಅದೊಂಥರ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಮಕ್ಳಂತೂ ಫುಲ್ ಕಿರ್ಚಾಡ್ಕೊಂಡು ಅಂತ ಎಂಜಾಯ್ ಮಾಡಿದ್ರು. ನನಗೂ ತುಂಬಾ ಇಷ್ಟ ಆಯ್ತು. ನೋಡಿ ಮಕ್ಳು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಖುಷಿನೇ ಅಲ್ವಾ ನಮಗ್ ಬೇಕಿರೋದು. ಅವರಂತೂ ಸಖತ್ ಎಂಜಾಯ್ ಮಾಡಿದ್ರು. ಟ್ರಿಪ್ ಕರ್ಕೊಂಡು ಹೋಗಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಅವ್ರು ಖುಷಿಯಾಗಿ ಎಂಜಾಯ್ ಮಾಡಿದ್ ನೋಡಿದ್ರೆ. ಅಲ್ಲಿ ಸಣ್ಣ ಸಣ್ಣ ವಿಷಯಗಳು ತುಂಬಾ ಖುಷಿ ಕೊಡುತ್ತೆ. ಅಂತೂ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೂ ಸಖತ್ ಇಷ್ಟ. ಅದಕ್ಕೆ ನಾನು ಹೋಗಿದ್ ಪ್ರತಿ ಪ್ಲೇಸ್ ಅಲ್ಲೂ ನನಗೆ ಹೇಗ್ ಬೇಕು ಹಾಗೆ ಎಂಜಾಯ್ ಮಾಡ್ಕೊಂಡೇ ಬರ್ತೀನಿ. ನಾನು ಒಬ್ಳೆ ಅಲ್ಲ, ನನ್ನ ಜೊತೆ ಇರೋರ್ನು ಹಾಗೆ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಆ ತರನೇ ಕ್ರಿಯೇಟ್ ಮಾಡ್ಕೊಂತಿದೀವಿ ನಾವು. ಟೈಮ್ ಸಿಕ್ತಾಗೆಲ್ಲ ಎಲ್ಲರೂ ನಾವು ಫ್ರೆಂಡ್ಸ್ ಟ್ರಿಪ್ಸ್ ಹೋಗೋದು, ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ. ಒಂದ್ಸ ಫೋಟೋಸ್ ವಿಡಿಯೋಸ್ ನೋಡ್ಕೊಂಡಾಗ ನಮ್ಮ ಮಕ್ಕಳು ಬೆಳವಣಿಗೆ ಸಹ ಅದ್ರಲ್ಲೇ ನೋಡ್ತಿರ್ತೀವಿ ನಾವು. ಎಷ್ಟು ಬೇಗ ಬೆಳಿತಿರ್ತಾರೆ ನೋಡಿ. ಅಲ್ಲಿ ಸ್ವಲ್ಪ ಸ್ಯಾಂಡ್ ಇದೆಯಲ್ಲ, ಅಲ್ಲಿ ನಿಲ್ಸಿ ಆಟ ಆಡಿಸ್ತಿದ್ರಂತೆ ಮುಂಚೆ. ಸ್ವಲ್ಪ ಹೊತ್ತು ಮಕ್ಳನ್ನ ಆಡಕ್ ಬಿಡ್ತಿದ್ರಂತೆ. ಬಟ್ ಇವಾಗ ಬಿಡಕ್ಕೆ ಅಲೋ ಮಾಡ್ತಿಲ್ಲ ಅಂದ್ರು. ಮಕ್ಳಂತೂ ಪಾಪ ಸ್ಯಾಂಡ್ ಟಾಯ್ಸ್ ಎಲ್ಲ ತಗೊಂಡ್ಬಂದಿದ್ರು ಆಟ ಆಡ್ಬೇಕು ಅಂತ. ಆ ಚಾನ್ಸ್ ಇರ್ಲಿಲ್ಲ. ಹಾಗೆ ಅಲ್ಲಿ 2 ಡೈರೆಕ್ಷನ್ಸ್ ತೋರಿಸಿದ್ದಾರೆ ನೋಡಿ ಸರ್. ರೈಟ್ ಸೈಡ್ ಅಲ್ಲಿ ಕರ್ನಾಟಕ, ಲೆಫ್ಟ್ ಸೈಡ್ ಅಲ್ಲಿ ತಮಿಳ್ನಾಡು. ಆ ಸ್ಯಾಂಡ್ ಇರೋದೆಲ್ಲ ತಮಿಳ್ನಾಡು ಕೆಳಗಡೆ ಬರುತ್ತೆ. ಆ ಕಲ್ಲು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕರ್ನಾಟಕ. ಅಲ್ಲಿ ದಾಟಿದ್ರೇನೆ ಕೊಳ್ಳೇಗಾಲ ಅನ್ನೋ ಊರು ಇರುತ್ತೆ. ಅಲ್ಲಿ ಬಸ್ ಎಲ್ಲ ಬರ್ತಾ ಇರುತ್ತೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರು ಅಂತ ಹೇಳಿದ್ರು. ಬಟ್ ಕಾರಲ್ಲಂತೂ ಆಗಲ್ಲ, ನಮ್ ಕಾರ್ ತಗೊಂಡ್ ಹೋಗಿದ್ವಲ್ಲ, ಅದಕ್ಕೆ ನಾವು ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಕೆಲವು ವಿಷಯ ಎಲ್ಲ ತಿಳ್ಕೊಂಡು ಬಂದ್ವಿ. ಅಲ್ಲೆಲ್ಲ ಒಂದು ಮೂವಿ ಶೂಟಿಂಗ್ಸ್ ಎಲ್ಲ ಆಗ್ತಿತ್ತು. ಇಂಥ ಕಡೆ ಹಿಂಗೆಲ್ಲ ಆಯ್ತು ಅಂತೆಲ್ಲ ನೀಟಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳ್ತಿದ್ರು. ತುಂಬಾ ಖುಷಿಯಾಗಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಿದೀವಿ. ರಿಟರ್ನ್ ಹೋದ್ಮೇಲೆ ಮಕ್ಳಿಗೆ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ. ನಾವಿನ್ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಬೇಕು ಅಂದ್ರು. ಸರಿ ಅಂತ ಅವ್ರನ್ನ ಆಟ ಆಡಿಸ್ತಿದೀವಿ. ಆಟ ಆಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಇನ್ನೇನಿದೆ ನೋಡಕ್ಕೆ ಅಂತಂದ್ರೆ ಒಂದು ಅಕ್ವೇರಿಯಂ ಇರುತ್ತೆ, ಅದನ್ನ ನೋಡ್ಬೋದು ಅಂದ್ರು. ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಮಕ್ಳು ನೋಡಿದ್ರು, ಬಟ್ ಸ್ಟಿಲ್ ಎಷ್ಟು ಪುಟ್ಟ ಅಕ್ವೇರಿಯಂ ಆದ್ರೂ ಅದೊಂಥರ ಖುಷಿ ಕೊಡುತ್ತಲ್ಲ, ಹೋಗೋಣ ಅಂತಂದ್ರು. ಅದಕ್ಕೆ ಟೈಮ್ ಬೇರೆ ಇತ್ತಲ್ವಾ, ಆವತ್ತು ನಾವ್ ಅಲ್ಲೇ ಸ್ಟೇ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಮಕ್ಳ ಸ್ವಲ್ಪ ಎಂಜಾಯ್ ಮಾಡಿದ್ರು.
ಇದ್ರು. ಅಷ್ಟು ಅವ್ರಿಗೆ ಎಕ್ಸೈಟ್ಮೆಂಟ್ ಇರ್ಲಿಲ್ಲ, ಇದು ಆಲ್ರೆಡಿ ನೋಡಿದ್ವಲ್ಲ ಅಂತ. ಬಟ್ ಕರ್ಕೊಂಡು ಹೋಗಿದ್ದಕ್ಕೆ ನೋಡಿ ಒಂದಷ್ಟು ಫಿಶಸ್ ಹೆಸರೆಲ್ಲ ಕೇಳ್ತೀನಿ ನಾನು, ನೀವು ಫಸ್ಟ್ ನೆನ್ಪಿಟ್ಕೊಳ್ಳಿ ಅಂದಿದ್ದ. ಮತ್ತೆ ಹೋಗಿ ಇನ್ನೊಂದು ರೌಂಡ್ ಎಲ್ಲ ನೋಡ್ಕೊಂಡು ಫಿಶ್ ಹೆಸರು ಹಾಕಿದ್ರು, ಅದನ್ನೆಲ್ಲ ನೆನ್ಪಿಟ್ಕೊಂಡು ಬಂದ್ರು. ಮತ್ತೆ ಕ್ರೊಕೊಡೈಲ್ ಪಾರ್ಕ್ ಇತ್ತಲ್ಲಿ ಸ್ವಲ್ಪ ಮುಂದೆ ಕರ್ಕೊಂಡು ಹೋದ್ವಿ. ಅಷ್ಟೊತ್ತಿಗೆ ಅಲ್ಲಿ ಆಟ ಆಡೋದಿದ್ರೆ ಓಡ್ಬಿಟ್ರು, ಬನ್ನಿ ಬನ್ನಿ ಫಸ್ಟ್ ಕ್ರೊಕೊಡೈಲ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ಹೋಗಿ ಆಟ ಆಡಿ ಅಂತ ಹೇಳಿದ್ರೆ. ಯಪ್ಪ, ಕ್ರೊಕೊಡೈಲ್ಸ್ ನೋಡಿದಾಗ ಅವು ಬದುಕಿದ್ಯಾ ಸತ್ತಿದ್ಯಾ ಅಂತಾನೂ ಗೊತ್ತಾಗ್ತಿಲ್ಲ, ಮೂವ್ಮೆಂಟ್ ಇಲ್ದಿರ ಬಿದ್ದಿದ್ವು. ತುಂಬಾ ಜಾಸ್ತಿ ಕ್ರೊಕೊಡೈಲ್ಸ್ ಇತ್ತು, ಮರಿಗಳೆಲ್ಲ ಇತ್ತು, ಎಲ್ಲ ನೀಟಾಗಿ ಒಂದೊಂದಾಗಿ ನೋಡ್ಕೊಂಡ್ವಿ. ಇಲ್ಲಂತೂ ಎಷ್ಟು ಮರಿ ಹಾಕಿದೆ ನೋಡ್ರಿ, ಪುಟ್ ಪುಟ್ಟು ಮರಿಗಳಿತ್ತು, ಪುಟಾಣಿ, ಬಟ್ ಸಖತ್ ಕ್ಯೂಟ್. ಚಿಕ್ಕದು ಅಂದಾಗ ಯಾವುದೇ ಅನಿಮಲ್ ಆಗಲಿ ಕ್ಯೂಟ್ ಅನ್ಸುತ್ತಲ್ವಾ, ನಂಗೆ ಕ್ಯೂಟ್ ಅನಿಸ್ತು. ಕ್ರೊಕೊಡೈಲ್ಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತಿದ್ರು ರಾಯೇಶು. ಅವು ಹೇಗೆ ಏನು, ಲೈಫ್ ಸ್ಪ್ಯಾನ್ ಏನು ಅಂತೆಲ್ಲ ರಾಯೇಶು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರು ಇಂಟ್ರೆಸ್ಟ್ ಇರೋರು ಕೇಳ್ತಿದ್ರು, ಇಂಟ್ರೆಸ್ಟ್ ಇಲ್ದಿರೋರು ನೋಡಿ ಪುಟಾಣಿಗಳು ಅವೆರಡು ಹೋಗ್ಬಿಟ್ಟು ಮತ್ತೆ ಕ್ರೊಕೊಡೈಲ್ಸ್ ನೋಡ್ತಿದ್ದೆ. ಅವ್ರು ಇನ್ನೂ ಚಿಕ್ಕವ್ರು, ಅಷ್ಟೊಂದು ಹೇಳಕ್ಕೆ ಎಲ್ಲ ಬರಲ್ಲ. ಹಾಗೆ ಮುಂದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ರೆ ಒಂದು ಕ್ರೊಕೊಡೈಲ್ ಮೂವ್ ಆಯ್ತು. ಅದನ್ನ ನೋಡಿ ಅಪ್ಪ ಕ್ರೊಕೊಡೈಲ್ ಓಡ್ತಿದೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ಬಿಡ್ತು ಅವ್ರಿಗೆ. ಇನ್ನೊಂದಷ್ಟು ಮುಂದೆ ಹೋದ್ರೆ ತುಂಬಾ ಇತ್ತು ಹಾಗೆ ಸೇಮ್ ಕ್ರೊಕೊಡೈಲ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಸಾಕು ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಮುಂದಕ್ಕೆ ಹೊರಟ್ವಿ. ಅಲ್ಲಿ ಪ್ಲೇ ಏರಿಯಾ ಇತ್ತು, ಮಕ್ಕಳು ಆಟ ಆಡಬೇಕು ಅಂತ ಅಂದರು. ಸರಿ ನೀವು ಆಟ ಆಡಿ ಅಂತ ಹೇಳಿಬಿಟ್ಟು ನಾನು ಹಾಗೆ ಇನ್ನೇನಿದೆ ಅಂತೆಲ್ಲ ಚೆಕ್ ಮಾಡ್ತಿದ್ದೆ. ಅಲ್ಲಿ ಇವರೆಲ್ಲ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಿದ್ರು, ನಾನು ವಿಡಿಯೋ ಮಾಡ್ಕೊತಿದ್ದೆ. ಅದಾದಮೇಲೆ ಒಂದಷ್ಟು ಪಕ್ಕದಲ್ಲಿ ಒಂದಷ್ಟು ಗಿಡಗಳಿಟ್ಟಿದ್ದಾರೆ. ನಮ್ಗೆ ರಾಮ್ಗೆ ನಡುವೆ ತುಂಬ ಇಷ್ಟ ಆಗ್ಬಿಟ್ಟಿದೆ, ಗಿಡಗಳ ಮೇಲೆ ಇಂಟ್ರೆಸ್ಟ್ ಇದೆ. ಆ ಗಿಡ ಏನು ಈ ಗಿಡ ಏನು ಅಂತ ಹೆಸರೆಲ್ಲ ಬರ್ದಿತ್ತು. ಅದನ್ನ ರಾಯೇಶ್ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಎಲ್ಲ ತಿಳ್ಕೊಂತಿದ್ದ. ಅದು ಗಿಡ Artemisia. We extract essential oils from this, and this can be used in the fragrance industry. ಓಕೆ. ಅಲ್ಲ, ನಿಮ್ಗೆ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನೋಡಿ, ಆ ಸುತ್ತಮುತ್ತ ಜಸ್ಟ್ ನಿಮ್ಗೆ ಒಂದು ಡ್ರಾಪ್ ನಿಮ್ ಮನೆಯಲ್ಲ ಮಾಡ್ಕೊಟ್ರೆ ರಾಜೇಶ್ ಹೇಳಿದ ಎಕ್ಸ್ಪ್ಲನೇಷನ್ ಎಲ್ಲ ಕೇಳ್ಕೊಂಡು ಪಕ್ಕದಲ್ಲಿ ಪ್ಲೇ ಏರಿಯಾ ಇತ್ತು, ಅಲ್ಲಿಗೆ ಹೋಗ್ತಿದೀವಿ. ಅಲ್ಲಿ ಗುಹೆ ತರ ಇತ್ತು, ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡು ಇನ್ನು ಏನೇನೆಲ್ಲ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಿದೀವಿ. ಏನಿಲ್ಲ, ಸ್ವಲ್ಪ ಅದೊಂದು ಗಿಡಗಳೆಲ್ಲ ಇಟ್ಟಿದ್ರು, ಚಿಕ್ಕ ಪಾರ್ಕ್ ತರ ಮಾಡಿದ್ರು, ಚೆನ್ನಾಗಿತ್ತು. ಹಾಗೆ ಅಲ್ಲೇನೋ ಒಂದು ನೆಟ್ ತರ ಹಾಕ್ಬಿಟ್ಟು ಅದ್ರ ಒಳಗಡೆ ಏನೋ ಇದೆ ಅಂತ ಹೇಳ್ಬಿಟ್ಟು ನೋಡಕ್ಕೆ ಅಂತ ಫುಲ್ ಎಕ್ಸೈಟೆಡ್ ಆಗಿ ಹೋದ್ವಿ. ಮಕ್ಳು ಅಷ್ಟೊತ್ತಿಗೆ ನೋಡ್ಕೊಂಡ್ ಬಂದಿದ್ರು, ಏನು ಇಲ್ಲಮ್ಮ ಅಲ್ಲಿ ಅಂದ್ರು. ಆದ್ರೂ ಏನೋ ಅವ್ರು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅಂತ ನಾನು ಹೋಗಿ ನೋಡಿದೆ. ಆಕ್ಚುಲಿ ಅಲ್ಲಿ ಏನು ಇಲ್ಲ, ಅವ್ರು ಹೇಳಿದ್ದೆ ನಿಜ. ಸರಿ ಆಟ ಆಡ್ಕೊಳ್ಳಿ ಅಂತ ಹೇಳಿದ್ವಿ. ನನಗೂ ಸ್ಲೈಡ್ ಆಡ್ಬೇಕು ಅನಿಸ್ತು, ನಾನು ಓಡ್ ಬಂದು ಆಡ್ತಿದ್ದೆ. ರಾಯೇಶ್ ಬೈತಿದ್ರು, ಏನಕ್ಕೆ ಆಟ ಆಡಕ್ಕೆ ಹೋದೆ, ಅದು ಒಂಥರ ಸ್ಲೋಪ್, ತುಂಬ ಸ್ಲೋಪ್ ಇತ್ತು, ಸಡನ್ನಾಗಿ ಸೊಂಟಾಡ್ಕೊಂಡ್ಬಿಡುತ್ತೆ, ಯಾಕೆ ಬೇಕಿತ್ತು ಅಂತ ಬೈದ್ರು. ಇಟ್ಸ್ ಓಕೆ, ನಾನು ಆಸೆ ಅಂತೂ ತೀರ್ಸ್ಕೊಂಡ್ಬಿಟ್ಟೆ. ಬೈತಾರೆ ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಹೋಗಿ ಅವತ್ತು ಫುಲ್ ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಡೇ ಮತ್ತೆ ನಾವು ಅಲ್ಲೇ ಮತ್ತೆ ಅಡುಗೆ ಮಾಡಿಸ್ಕೊಂಡು ದಿವ್ಯಾ ಮನೆಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ರಿಟರ್ನ್ ಆಗೋ ಪ್ಲಾನ್ ಇತ್ತು. ಅದಕ್ಕೆ ಅವತ್ತು ಸಂಜೆವರೆಗೂ ಇದೆಲ್ಲ ಮುಗಿಸ್ಕೊಂಡು ಅವತ್ತು ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಹೋಗ್ತಿದ್ದೀವಿ. ಬರ್ತಾ ಕೇಳಿದ್ದು ಲೋಟಸ್ ಹೋಗ್ತಾ ಸಿಕ್ತು. ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.